ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ನೋಡಿ ಸ್ನೇಹಿತರೆ, ಎಲ್ಲ ಒಂದು ರೈತರು ಕಾಯ್ತಾ ಇರೋದು 19ನೇ ಕಂತು ಯಾವಾಗ ಬರತ್ತೆ, PM ಕಿಸಾನ್ ಯೋಜನೆಯ 19ನೇ ಕಂತು ಯಾವಾಗ ನಮ್ಮ ಒಂದು ಖಾತೆಗೆ ರಿಲೀಸ್ ಮಾಡ್ತಾರೆ. ಕೆಲವೊಂದು ರೈತರಿಗೆ ಸಂಬಂಧಪಟ್ಟಂತೆ 18ನೇ ಕಂತು ಜಮಾನೆ ಆಗಿಲ್ಲ. ಈಗ ಸರ್ಕಾರದಿಂದ ಏನ್ ಮಾಹಿತಿ ತಿಳಿಸಿಕೊಟ್ಟಿದ್ದಾರೆ ಅಂದ್ರೆ, ಕೇಂದ್ರ ಸರ್ಕಾರದಿಂದ ದಿನಾಂಕ ಕೂಡ ಫಿಕ್ಸ್ ಮಾಡಿದ್ದಾರೆ, ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ, ತಿಂಗಳು ಕೂಡ ಫಿಕ್ಸ್ ಮಾಡಿದ್ದಾರೆ. ಈ ಒಂದು 19ನೇ ಕಂತು ರಿಲೀಸ್ ಮಾಡುವ ಫಿಕ್ಸ್ ಆಗಿದೆ ಆ ಒಂದು ದಿನಾಂಕ. ಅದರ ಬಗ್ಗೆ ಮಾತಾಡ್ತಾ ಇರೋದು. ಇನ್ನು ಕೆಲವು ರೈತರು ಒಂದೊಂದು ತಪ್ಪನ್ನ ಮಾಡ್ತಾ ಇದ್ದಾರೆ. ಕೆಲವು ಜನ ಹೇಳ್ತಾನೆ ಇದ್ದಾರೆ, ಸರ್ಕಾರದಿಂದ ನಿಮ್ಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ಈ ತಪ್ಪನ್ನ ಮಾಡಬೇಡಿ, ಸರಿಯಾಗಿರುವಂತಹ ದಾಖಲಾತಿಗಳು ಸಬ್ಮಿಟ್ ಮಾಡಿ, ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಅಂತೇಳಿ ಸರ್ಕಾರದಿಂದ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಎಲ್ಲ ತಿಳಿಸ್ಕೊಡ್ತಿದ್ದಾರೆ. ಆದ್ರೆ ಈ ಒಂದು ರೈತರು ಮಾತನ್ನ ಕೇಳ್ತಾ ಇಲ್ಲ. ಅವ್ರಿಗೆ ಏನ ಅನ್ಸುತ್ತೆ ಅಂದ್ರೆ, ಸರ್ಕಾರದಿಂದ ಏನ್ ಡೈರೆಕ್ಟ್ ಆಗಿ ನಮ್ಮ ಒಂದು ಖಾತೆಗೆ ಹಣ ರಿಲೀಸ್ ಮಾಡ್ತಾರೆ, ತೆಗೆದುಕೊಂಡು ಬಂದವರು ಸಾಕು ಅಂತ ಇರ್ತಾರೆ. ಆದ್ರೆ ಸರ್ಕಾರದಿಂದ ಹಣವನ್ನ ಬರ್ಬೇಕಂದ್ರೆ ಹಲವಾರು ರೂಲ್ಸ್ ಇರ್ತವೆ. ಆ ಒಂದು ರೂಲ್ಸ್ ಅನ್ನ ಪಾಲನೆ ಮಾಡಲೇಬೇಕು. ಆ ಒಂದು ರೂಲ್ಸ್ ಯಾವುದು ಒಂದೊಂದ ತಿಳಿಸ್ಕೊಡ್ತಾನೆ. ಮತ್ತೆ ಆ ಒಂದು ದಿನಾಂಕದಂದು 19ನೇ ಕಂತು ರಿಲೀಸ್ ಆಗತ್ತೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾನೆ. ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಏನು ಸರ್ಕಾರದಿಂದ ಮಾಹಿತಿ ಬಂದಿದೆ ಒಂದೊಂದ ತಿಳಿಸ್ಕೊಡ್ತಾನೆ. ಈಗ ತುಂಬಾ ಜನ ರೈತರು ಚರ್ಚೆ ಮಾಡುತ್ತಿರುವಂತ ಟಾಪಿಕ್ ಯಾವ್ದಂದ್ರೆ ಇದೇ ಟಾಪಿಕ್. ಈ ಒಂದು PM ಕಿಸಾನ್ ಯೋಜನೆಯ ಹಣ ಯಾವಾಗ ರಿಲೀಸ್ ಮಾಡ್ತಾರೆ, ನಮಗೆ ಆ ಒಂದು ಸಂತಿ ಬೇಕಾಗಿದೆ, ಈ ಒಂದು ಬೆಳೆ ಸಂಬಂಧಪಟ್ಟಂತೆ ಗೊಬ್ಬರ ತರೋದಕ್ಕೆ ಬೇಕಾಗಿದೆ ಅಂತ ತುಂಬಾ ಜನ ಅನ್ಕೋತಾ ಇರ್ತಾರೆ. ಈಗ ಡೇಟ್ ಕೂಡ ಫಿಕ್ಸ್ ಆಗಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಮುಂದೆ ತಿಳಿಸ್ತಾ ಇರೋದು ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. 5 ಅಕ್ಟೋಬರ್ 2024ರಂದು 18ನೇ ಕಂತು ರಿಲೀಸ್ ಮಾಡಿದ್ರು. ಈಗ 19ನೇ ಕಂತು 20ನೇ ಕಂತು ಕಾಯ್ತಾ ಇದ್ದೀರಾ. ಈಗ ಸರ್ಕಾರದಿಂದ ಏನಿದೆಯಲ್ಲ, ಕೇಂದ್ರ ಸರ್ಕಾರದಿಂದ ನಿಮಗೆ 3-4 ಕಂತಾಗಿ ನಿಮಗೆ ಹಣವನ್ನ ರಿಲೀಸ್ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಒಂದು ರಾಜ್ಯ ಸರ್ಕಾರದಿಂದ 2 ಕಂತಾಗಿ ರಿಲೀಸ್ ಮಾಡ್ತಾರೆ. ಟೋಟಲ್ ಆಗಿ ನಿಮಗೆ 6 ಕಂತು ಹಣ ರಿಲೀಸ್ ಆಗತ್ತೆ. 2024ರಿಂದ ಹೊಸ ರೂಲ್ಸ್ ಜಾರಿ ಮಾಡಿ ಈ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಈಗ ಪಾಯಿಂಟ್ ನಂಬರ್ 1, ಯಾವಾಗ ಈ ಒಂದು 19ನೇ ಕಂತು 20ನೇ ಕಂತು ರಿಲೀಸ್ ಮಾಡ್ತಾರೆ ಅಂದ್ರೆ, ಡಿಸೆಂಬರ್ ಮತ್ತು ಮಾರ್ಚ್ ತಿಂಗಳ ಒಳಗಾಗಿ ವೀಕ್ಷಕರೇ, ಡಿಸೆಂಬರ್ ಕೊನೆಯ ವಾರದಲ್ಲಿ ಅಥವಾ ಜನವರಿ ಕೊನೆಯ ವಾರದಲ್ಲಿ ಈ ಒಂದು ಹಣ ರಿಲೀಸ್ ಆಗತ್ತೆ. ಒಟ್ಟಾರೆ ಡಿಸೆಂಬರ್ ತಿಂಗಳಿನಿಂದ ಫೆಬ್ರವರಿ ತಿಂಗಳ ಒಳಗಾಗಿ ನಿಮಗೆ 19ನೇ ಕಂತು ರಿಲೀಸ್ ಮಾಡ್ತಾರೆ. ಈ ಒಂದು ಮಾಹಿತಿ ಪ್ರಕಾರ ಡಿಸೆಂಬರ್ ಕೊನೆಯ ವಾರದಲ್ಲಿ ನಿಮಗೆ ಹಣವನ್ನ ರಿಲೀಸ್ ಆಗುವ ಸಾಧ್ಯತೆ ಇರತ್ತೆ. ಇದು ಪಾಯಿಂಟ್ ನಂಬರ್ 1. ಇದು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಎಲ್ಲ ಒಂದು ರೈತರಿಗೆ. ಆದಷ್ಟು ನಿಮ್ಮ ಒಂದು ರೈತರ ಗ್ರೂಪ್ದಲ್ಲಿ ಈ ಒಂದು ವಿಡಿಯೋ ಶೇರ್ ಮಾಡಿ, ಗೊತ್ತಿರೋದಲ್ಲ. ಇನ್ನು ಪಾಯಿಂಟ್ ನಂಬರ್ 2, ಏನೇನು ತಪ್ಪು ಮಾಡ್ತಾ ಇದ್ದೀರಾ ಅಂದ್ರೆ, ನಿಮ್ಮ ಒಂದು ರೈತರ ಒಂದು ಭೂಮಾಪನ ಇರತ್ತಲ್ಲ, ಅದು ಸರ್ವೆ ಕೂಡ ಆಗಿರಬೇಕು. ಇದು ನಿಮ್ಗೆ ಗೊತ್ತಿರುವಂತ ವಿಷಯ. ಅದೇ ರೀತಿಯಾಗಿ KYC ಕಡ್ಡಾಯವಾಗಿ ಆಗಿರಬೇಕು. ನಿಮ್ಮ ಒಂದು ಬಯೋಮೆಟ್ರಿ KYC ನಿಮ್ಮ ಒಂದು CSC ಕೇಂದ್ರದಲ್ಲಿ ಹೋಗಿ ಕೊಡಬಹುದಾಗಿರತ್ತೆ. ನಿಮ್ಮ ಒಂದು ತಂಬ ಇರತ್ತಲ್ಲ, ಅದು ಕೂಡ CSC ಕೇಂದ್ರದಲ್ಲಿ KYC ನಿಮ್ಮ ಒಂದು ಮೊಬೈಲ್ ಮುಖಾಂತರ OTP ಮೂಲಕ ಇರತ್ತಲ್ಲ, ಅದು ನಿಮ್ಮ ಒಂದು ಮೊಬೈಲ್ ನಲ್ಲಿ ಮಾಡ್ಕೋಬಹುದು. KYC ಕಡ್ಡಾಯವಾಗಿ ಆಗಿರಲೇಬೇಕಾಗತ್ತೆ. ಇದು ಕಡ್ಡಾಯವಾಗಿ ಕೊಟ್ಟಿದ್ದಾರೆ. ಮತ್ತೆಲ್ಲ ದಾಖಲಾತಿ ಸರಿಯಾಗಿರ್ಬೇಕು. ಇನ್ನೊಂದು, ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಇರಲೇಬೇಕು. ಕಡ್ಡಾಯವಾಗಿ ಲಿಂಕ್ ಇರಬೇಕಾಗತ್ತೆ. ಅಂದ್ರೆ ನಿಮ್ಗೆ ಹಣವನ್ನ ರಿಲೀಸ್ ಮಾಡ್ತಾರೆ. ಇಲ್ಲ ಅಂದ್ರೆ ರಿಲೀಸ್ ಮಾಡೋದೇ ಇಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಏನಾದರೂ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಸರಿ ಇರಲಿಲ್ಲ ಅಂದ್ರೆ ನಿಮಗೆ ಹಣ ರಿಲೀಸ್ ಮಾಡಲ್ಲ, ಬರೋದಿಲ್ಲ ಅಂತ ಕೊಟ್ಟೆ ಕೊಡ್ತಾರೆ. ರೂಲ್ಸ್ ಪ್ರಕಾರ ನಿಮಗೆ ಒಂದು ಲೆಟರ್ ಕೊಡ್ತಾರೆ, ನಿಮ್ಗೆ ಹಣನೇ ಜಮಾ ಆಗೋದಿಲ್ಲ ಅಂತೇಳಿ. ಆದಷ್ಟು KYC ಮಾಡಿಸ್ಕೊಳ್ಳಿ ಅಂತ ಈಗ ಮೊನ್ನೆ ಕಾಲ್ ಮಾಡಿ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ, ಒಂದು ತಿಂಗಳು ಮುಂಚಿತವಾಗಿ. ಈಗ 19ನೇ ಕಂತು ಏನು ರಿಲೀಸ್ ಮಾಡ್ತಾರಲ್ಲ, ಅದಕ್ಕಿಂತ ಮುಂಚಿತವಾಗಿ ನಿಮಗೆ 5 ದಿನ ಅಥವಾ 6 ದಿನ ಇರೋ ತನಕ ನಿಮಗೆ ಒಂದು ಕಾಲ್ ಬರತ್ತೆ ರಾಜ್ಯ ಸರ್ಕಾರದಿಂದ. ಅದು ಕೂಡ ಕೃಷಿ ಇಲಾಖೆ ಅಧಿಕಾರಿಗಳು ಮಾತಾಡ್ತಾರೆ, ಈ ರೀತಿಯಾಗಿ ಕೆಲಸ ಮಾಡಿ ಹಣ ಬಿಡುಗಡೆ ಮಾಡ್ತಿದ್ದಾರೆ, ಕೆಲವೇ ದಿನ ಬಾಕಿ ಇದೆ ಅಂತ ಹೇಳಿ ಒಂದು ಕಾಲ್ ಮಾಡ್ತಾರೆ. ಈಗೆಲ್ಲ ಕೂಡ ಸರಿ ಮಾಡಿಸ್ಕೊಳ್ಳೇಬೇಕು. ಇಷ್ಟು ಸ್ನೇಹಿತರೆ, ಈ ಒಂದು 19ನೇ ಕಂತು PM ಕಿಸಾನ್ ಯೋಜನೆ